ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಸೊ ಹಾಗೆ ಒಂದು ಡೈಲಿ ವ್ಲಾಗ್ ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ವ್ಲಾಗ್ನಲ್ಲಿ ನುಗ್ಗೆ ಹೂವು ಬಳಸ್ಕೊಂಡು ಹೇಗೆ ಒಂದು ಎಗ್ ಕರಿ ಥರ ಮಾಡೋದು ಅಂತ ಒಂದು ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಡೈಲಿ ವ್ಲಾಗ್ನ ಶೇರ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಹೂಗಳನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಸೊ ಹೂವನ್ನ ನಿನ್ನೆ ಟೌನ್ಗೆ ಹೋಗಿದ್ವಲ್ಲ, ಅಲ್ಲಿ ಒಂದು ಕಡೆ ಕಿತ್ಕೊಂಡು ಬಂದಿದ್ವಿ. ಅಂದರೆ ನಾವು ಅವ್ರ ಹತ್ರ ಒಂದು ಕಟ್ಟಿಂಗ್ಸ್ ಕೇಳೋಕೆ ಅಂತ ಹೋಗಿದ್ವಿ. ಸೊ ಅವ್ರ ಮನೆ ಹತ್ರ ತೊಗೊಂಡು ಬಂದಿದ್ವಿ. ಸೊ ನಾನು ಕಟ್ಟಿಂಗ್ಸ್ ತರೋಬೇಕು ಅಂತ ಹೋಗಿದ್ದಲ್ವ. ಸೊ ಅಲ್ಲೇನಾಯ್ತಂದರೆ ನಾವು ಅವ್ರು ಕಟ್ ಮಾಡಿಕೊಟ್ರು ಗಿಡದನ್ನ. ಬಟ್ ಗಾಡೀಲಿ ಬರಬೇಕಾದ್ರೆ ನಾವು ಬೇರೆ ಕಡೆ ಹೋಗಿದ್ವಲ್ಲ, ಸೊ ಅಲ್ಲಿ ಮಿಸ್ ಆಗಿಬಿಡ್ತು. ಸೊ ಹೂಗಳು ಮಾತ್ರ ಸಿಕ್ಕಿದ್ವು. ಅದು ಪೂರ್ತಿ ಪಿಂಕ್ ಇದೆ, ಬೇಬಿ ಪಿಂಕ್ ಥರ, ಅಂದರೆ ಸ್ವಲ್ಪ ಡಾರ್ಕ್ ಇದೆ. ಅದು ಕ್ಯಾಮ್ರಾಗೆ ಆ ರೀತಿ ಕಾಣ್ತಿತ್ತು ಅಷ್ಟೇ. ಸೊ ಪಾಪು ಜೊತೆ ಸ್ವಲ್ಪ ಕೊಪ್ಪಳ ಹತ್ರ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಕೊಪ್ಪಲು ಅಂತ ಅಂದರೆ ಲೈಕ್ ಹಿತ್ಲು ಅಂತ ಹೇಳ್ತಾರಲ್ಲ, ಆ ಥರ. ಸೊ ಕರ್ಬೇವಿನ ಸೊಪ್ಪು ಬೇಕಿತ್ತು ತಿಂಡಿಗೆ ಅಂತ ಹೇಳಿ ಕಿತ್ಕೊಂಡು ಬರೋಣ ಅಂತ ಪಾಪುನೂ ಎತ್ಕೊಂಡು ಬಂದಿದ್ದೆ. ಸೊ ಇನ್ನೂ ಎಳೆ ಬಿಸಿಲು ಬರ್ತಿತ್ತಲ್ಲ, ಸೊ ಅವನು ಸ್ವಲ್ಪ ಹೊತ್ತು ಬಿಸಿಲಿರಲಿ ಅಂತ ಹೇಳಿಬಿಟ್ಟು ಕರ್ಕೊಂಡು ಬಂದೆ. ಸೊ ಅಲ್ಲಿ ಕರ್ಬೇವಿನ ಸೊಪ್ಪು ಕಿತ್ಕೊಂಡಾದಮೇಲೆ ನಮ್ಮ ಕೊಪ್ಪಲಲ್ಲಿ ಹುಣಸೆ ಮರಗಳಿದ್ದಾವೆ. ಸೊ ಅದನ್ನ ನಾವು ವರ್ಷ ಸೊ ಅದರಲ್ಲಿ ಕಾಯೆಲ್ಲ ಬಡಿಸ್ತಾ ಇದೆ, ಅಂದರೆ ಇಯರ್ಲಿ ಒಂದು ರೀತಿ ಮಾಡ್ಕೊಳ್ತಾರಲ್ಲ, ಸೊ ಆ ಥರ ಮಾಡ್ತಾಯಿದ್ರು. ಆ್ಯಂಡ್ ಕೆಲ್ಸಕ್ಕೆ ಕೂಡ ಬಂದಿದ್ದರು ಹುಣ್ಸೆಹಣ್ಣು ಕಿತ್ಕೊಳ್ಳೋಕ್ಕೆ ಅಂತ ಹೇಳಿ. ಸೊ ಅಲ್ಲೇ ಸ್ವಲ್ಪ ಹೊತ್ತು ಇರಿಸ್ಕೊಂಡಿದ್ದ ಪಾಪುನ. ಆ್ಯಂಡ್ ಅವನು ಅಷ್ಟು ಬೇಗ ಆಗಲೇ ಇನ್ನೊಂದು ಹುಡುಗಿ ತಿಂತಿದ್ದನ್ನು ನೋಡಿಬಿಟ್ಟು, ಸೊ ನನಗೂ ಕೊಡು ತಿನ್ನಲಿಕ್ಕೆ ಅಂತ ಹೇಳಿಬಿಟ್ಟು ಹಠ ಮಾಡೋಕ್ಕೆ ಶುರು ಮಾಡ್ದೆ. ಸೊ ಒಂದು 10 ಮಿನಿಟ್ಸ್ ಮಾತ್ರ ಇರಿಸ್ಕೊಂಡೆ ಅಲ್ಲಿ. ಆಮೇಲೆ ಇರಿಸ್ಕೊಳ್ಳಿಕ್ಕಾಗಲಿಲ್ಲ, ಬಿಕಾಸ್ ಅಲ್ಲಿ ಮಣ್ಣಿದೆ ಜಾಸ್ತಿ, ಆ್ಯಂಡ್ ಡಸ್ಟ್ ಕೂಡ ಒಂಥರ ಚೆನ್ನಾಗಿಲ್ಲ. ಸೊ ಬೇಡ ಅಂತ ಹೇಳಿಬಿಟ್ಟು ಕರ್ಕೊಂಡು ಬಂದುಬಿಟ್ಟೆ. ಟ್ಯಾಕ್ಟ್ರ್ ಎಲ್ಲ ಐತೆ ಅದಾ? ಟ್ಯಾಕ್ಟ್ರ್ ಯಾರ್ದು? ಮಮ್ಮಂದ? ಯಾರು ಹೇಳಿದಂಗಂತ? ಸೊ ಅಲ್ಲಿಂದ ಬಂದು ಟಿಫನ್ ಮುಗಿಸ್ಕೊಂಡು ಸ್ವಲ್ಪ ಟೌನ್ಗೆ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಬಂದಿದ್ವಿ. ಬಿಕಾಸ್ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿಬಿಟ್ಟು ಹೋಗಿ ಬರೋಣ ಅಂತ ಬಂದ್ವಿ. ಆ್ಯಂಡ್ ಪಾಪು ಮನೆಯಲ್ಲೇ ಇದ್ದ. ಸೊ ನಾವಿಬ್ಬರೇ ಬಂದಿದ್ವಿ. ಆ್ಯಂಡ್ ಸ್ವಲ್ಪ ಫ್ರೂಟ್ಸ್ ತರೋಕ್ಕೆ ಅಂತ ಹೋಗಿದ್ರು ಹೊರಗಡೆ. ಸೊ ಇಲ್ಲಿಂದ ಹೋಗಾದ್ಮೇಲೆ ನಾನು ಸ್ವಲ್ಪ ಮುಂದೆ ಸಂತೆ ಅಂತ ಮಾಡ್ತಾರಲ್ಲ, ಆ ಜಾಗದಲ್ಲಿ ಸೊಪ್ಪುಗಳು ಆ್ಯಂಡ್ ತರಕಾರಿ ಎಲ್ಲ ತಗೊಳ್ಬೇಕು. ಸೊ ಗಾಡಿನಲ್ಲಿ ಒಂದು ಸ್ವಲ್ಪ ಏನು ಇಡಬೇಕು ಅಂತ ಹೇಳಿಬಿಟ್ಟು ಸೀಟೆಲ್ಲ ಬೆಂಡ್ ಮಾಡಿದರು. ಆ್ಯಂಡ್ ನಾನು ಅಷ್ಟರಲ್ಲಿ ಹೋಗಿಬಿಟ್ಟು ತರಕಾರಿಗಳೇನೇನು ಬೇಕು ಮನೆಗೆ ಅದನ್ನೆಲ್ಲ ತಗೊಂಡು ಬರೋಣ ಅಂತ ಹೋಗೋಣ ಅಂತ ಅಂದ್ಕೊಂಡೆ. ಬಟ್ ಆಗಲಿಲ್ಲ. ಆಮೇಲಿಂದ ಹೋದ್ರಾಯ್ತು ಅಂತ ಹೇಳಿಬಿಟ್ಟು ಅಲ್ಲೇ ವೆಯ್ಟ್ ಮಾಡಿದ್ವಿ. ನಾವಲ್ಲಿ ಹೋಗಿ ಬರೋಷ್ಟೊತ್ತಿಗೆ ತುಂಬ ಟೈಮ್ ಆಯಿತು. ಸೊ ತರಕಾರಿಗಳು ಜಾಸ್ತಿ ತಗೊಳ್ಳಿಲ್ಲ, ಬಿಕಾಸ್ ಮಾರ್ಕೆಟ್ನಲ್ಲಿ ಇವತ್ತು ಜಾಸ್ತಿ ಸೊಪ್ಪುಗಳಿದ್ವು. ಸೊ ಒಂದು 4 ಥರ ಸೊಪ್ಪು ತಗೊಳ್ಳೋಣ ಅಂತ ಹೇಳಿಬಿಟ್ಟು ಒಂದು ಕಟ್ ಸಬ್ಬಸಿಗೆ ಸೊಪ್ಪು ಅಂತಾರಲ್ಲ ಅದು, ಆ್ಯಂಡ್ ಪಾಲಕ್ ಸೊಪ್ಪು ತಗೊಂಡೆ. ಸೊ ಅಲ್ಲಿಂದ ಮುಂದೆ ಬಂದಮೇಲೆ ಬೇರೆ ನೋಡೋಣ ಅಂತ ಹೇಳಿಬಿಟ್ಟು ಬಂದೆ. ಅಲ್ಲಿ ಸದ್ಯಕ್ಕೆ 2 ಮಾತ್ರ ತಗೊಂಡೆ, ಮುಂದೆ ಸಿಗುತ್ತೆ ಬೇರೆ ಥರದ್ದು ಅಂತ ಹೇಳಿಬಿಟ್ಟು ತೊಗೊಂಡು ಬಂದೆ ಅಲ್ಲಿಂದ ಅದನ್ನ. ಸೊ ಬೇಗ ಹೋಗಬೇಕಿತ್ತು, ಪಾಪು ವೆಯ್ಟ್ ಮಾಡ್ತಾ ಇರ್ತಾನೆ ಅಂತ ಹೇಳಿ. ಆದರೆ ಸ್ವಲ್ಪ ಕೆಲಸಗಳಿದ್ದಿದ್ದರಿಂದ ಹೋಗೋಕ್ಕಾಗಲಿಲ್ಲ ಬೇಗ. ಸೊ ಸುಮ್ಮನೆ ಇದ್ದ ಅಂತ ಹೇಳಿದ್ರು, ಅದರಿಂದ ಪರವಾಗಿಲ್ಲ ಅಂತ ಹೇಳಿ ವೆಯ್ಟ್ ಮಾಡಿ ಹೋದ್ವಿ. ಅಲ್ಲಿಂದ ಬಂದಮೇಲೆ ಈ ರೀತಿ ಕೂಡ ಇತ್ತಲ್ಲಿ ಬೇರೆ ಥರ ಸೊಪ್ಪು ಅಂತಿದೆ, ದಂಟಿನ ಸೊಪ್ಪು ಅಂತ ಹೇಳ್ತೀವಲ್ಲ, ಸೊ ಪಲ್ಯಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಇದನ್ನು ತೊಗೊಂಡು ಬಂದೆ. ಆ್ಯಂಡ್ ನನಗೆ ಸ್ವಲ್ಪ ದುಪ್ಪಟ್ಟಗಳು ಬೇಕಿತ್ತು. ಸೊ ಅವತ್ತು ಸಿಗಲಿಲ್ಲ ಆ ಶೇಡ್ಗಳು. ಸೊ ಇವತ್ತೇನಾದರೂ ಇದೆಯೋ ನೋಡೋಣ ಅಂತ ಹೇಳಿಬಿಟ್ಟು ಅಲ್ಲಿಗೂ ಕೂಡ ಹೋಗಿ ಬಂದ್ವಿ. ಸೊ ಹೋಗ್ತಾ ದಾರಿನಲ್ಲಿ ಇದೊಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡೋಣ ಅಂತ ಹೇಳಿಬಿಟ್ಟು ಆ್ಯಡ್ ಮಾಡಿದೆ. ಸೊ ಗದ್ದೆಗಳು ಮಾಡಲಿಕ್ಕೆ ರೆಡಿ ಮಾಡ್ತಾಯಿದ್ದಾರೆ. ಅಂದರೆ ಟೌನ್ ಪಕ್ಕನೇ ಇದಿರೋದು, ನಮ್ಮೂರ ಹತ್ರ. ಸೊ ಆಲ್ಮೋಸ್ಟ್ 5:30 ಆಗಿತ್ತು ನಾವು ರಿಟರ್ನ್ ಬಂದಾಗ ಮನೆ ಹತ್ರ. ಸೊ ಇಷ್ಟು ಸೊಪ್ಪುಗಳು ತೊಗೊಂಡು ಬಂದೆ, ಬಿಕಾಸ್ ತರಕಾರಿ ಏನೂ ತೊಗೊಳ್ಳಿಲ್ಲ ಇವತ್ತು. ಯಾಕೋ ತರಕಾರಿ ಬೇಡ, ಬರೀ ಸೊಪ್ಪುಗಳನ್ನೇ ತೊಗೊಳ್ಳೋಣ ಅಂದ್ಕೊಂಡೆ. ಸೊ ಒಂದು ಸಲ ಸಾಂಬಾರು ಮಾಡ್ಬೋದು ಆ್ಯಂಡ್ ಪಲ್ಯಗಳು ಕೂಡ ಮಾಡ್ಬೋದು. ಆ್ಯಂಡ್ ಅಲ್ಲಿಂದ ನಾನು ಒಂದು ಸ್ಮ್ಯಾಶರ್ ತೊಗೊಂಡು ಆ್ಯಂಡ್ ಒಂದು ಕಳಸ ತೊಗೊಂಡು, ಕಳಸದ ಚೊಂಬು ಅಂತ ಹೇಳ್ತೀವಿ, ಸೊ ಪೂಜೆಗೆ ಬೇಕಿತ್ತದು. ಆ್ಯಂಡ್ ಒಂದು ನೈಫ್ ತೊಗೊಂಡು ಬಂದೆ. ಸ್ಟೋರಿಗೆ ಹೋಗಿ, ಅಂದರೆ ಸ್ಟೀಲ್ಸ್ ಎಲ್ಲ ಸಿಗುತ್ತಲ್ಲ, ಅಲ್ಲಿ ಹೋಗಿ ಏನೇನು ಬೇಕಿತ್ತು ನೆಸಸರಿ ಐಟಮ್ಸ್ ಅದನ್ನೆಲ್ಲ ತೊಗೊಂಡು ಬಂದೆ. ಆ್ಯಂಡ್ ಪಾಪುಗೆ ಸ್ವಲ್ಪ ಫ್ರೂಟ್ಸ್ ಎಲ್ಲ ಬೇಕಿತ್ತಲ್ಲ, ಅವನು ಕೂಡ ತಗೊಂಡು ಬಂದ್ವಿ. ಸೊ ಪಾಪುಗೆ ಡೇಟ್ಸ್ ತೊಗೊಂಡು ಬಂದೆ. ಎಲ್ಲ ಸಲ ಬೇರೆ ತರ್ತಿತ್ತು. ಸೊ ಅದು ಸ್ಟಾಕ್ ಇರಲಿಲ್ಲ ಅಂತ ಹೇಳಿ ಇದನ್ನು ಕೊಟ್ಟರು. ಸೊ ಸ್ವಲ್ಪ ಹಾರ್ಡ್ ಇತ್ತು, ಅದರಿಂದ ಅವನಿಗೆ ಟೇಸ್ಟ್ ಇಷ್ಟ ಆಗಲಿಲ್ವೋ ಏನೋ, ಅವ್ನು ತಿನ್ನಲಿಲ್ಲ. ಸೊ ನಾಳೆ ನೋಡೋಣ, ತಿಂದಿಲ್ಲ ಅಂದರೆ ಅದನ್ನೇ ತಂದು ಕೊಟ್ರಾಯ್ತು ಅಂತ ಹೇಳಿ ಸುಮ್ಮನೆ ಅದೇ ಮಾಡ್ತಿರೋದು. ಓನ್ ಮಾಡ್ತಿದ್ಯಾ? ಬರ್ಡ್ಸ್ ಕಾಣುತ್ತಾ ನೋಡು ಬಂಗಾರಿ, ಆಚೆ ಬರ್ಡ್ಸ್ ಕಾಣುತ್ತಾ ನೋಡು, ಆಚೆ ಆಚೆ ಬರ್ಡ್ಸ್ ಕಾಣುತ್ತಾ ನೋಡು, ಬರ್ಡ್ಸ್ ಕಾಣುತ್ತಾ ನೋಡು ಆಚೆ.
ಕಾಣ್ತಿದ್ದಾವ? ಹೊರಗಡೆ ಹಕ್ಕಿಗಳು ಕಾಣ್ತಿದ್ದಾವೆ. ಸೊ ಅಲ್ಲಿ ವಿಂಡೋ ಹತ್ರ ನಿಂತ್ಕೊಂಡು ನೋಡ್ತಾ ಇದ್ದೇನೆ. ಸೊ ನಾನು ಇನ್ನೊಂದು ಸಲ ತೋಟಕ್ಕೆ ಹೋಗಿ ಇನ್ನೊಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ತಗೊಂಡು ಬಂದಿದ್ದೆ ಹಾಗೆ ಹೋದಾಗ. ಸೊ ಅದನ್ನ ಒಂದು ಏರ್ಟೈಟ್ ಕಂಟೈನರ್ಗೆ ಹಾಕಿಡೋಣ ಅಂತ ಅಂದ್ಕೊಂಡೆ. ಸೊ ಫ್ರಿಡ್ಜ್ನಲ್ಲೇನು ಇಡಲ್ಲ ನಾನು, ಬಿಕಾಸ್ ಸ್ವಲ್ಪ ತಂದ್ಕೊಳ್ತೀನಿ, ಒಂದು 4 ದಿನಕ್ಕೆ ಆಗೋವಷ್ಟು. ಸೊ ಫ್ರಿಡ್ಜ್ನಲ್ಲಿಟ್ಟರೆ ಏನು ಫ್ರೆಶ್ನೆಸ್ ಇರಲ್ಲ ಅಂತ ಹೇಳಿಬಿಟ್ಟು ಈ ರೀತಿ ಒಂದು ಬಾಕ್ಸ್ಗೆ ಹಾಕಿಡ್ತೀನಿ. ಸೊ ಸಮ್ಮರ್ ಆಗಿರೋದ್ರಿಂದ ಅಷ್ಟು ಇರೋದಿಲ್ಲ. ನಾನು ತೋಟದಿಂದ ತರೋ ಅಷ್ಟೊತ್ತಿಗೆ ಸ್ವಲ್ಪ ಬಾಡ್ದಂಗೆ ಅನಿಸ್ಬಿಟ್ಟಿದೆ. ಸೊ ಎಲ್ಲ ಟೈಮ್ ಚೆನ್ನಾಗಿರಲ್ಲ ತೋಟದಲ್ಲಿ, ಈ ಸೀಸನ್ನಲ್ಲಿ ಚೆನ್ನಾಗಿರುತ್ತೆ. ಯಾಕೆಂದರೆ ಇವಾಗೆಲ್ಲ ಮರಗಳೆಲ್ಲ ಚಿಗುರೋ ಟೈಮ್ ಅಲ್ವಾ, ಸೊ ಹುಳಗಳೇನೂ ಇರಲ್ಲ. ಆ್ಯಂಡ್ ಎಲೆಗಳು ಕೂಡ ಚೆನ್ನಾಗಿರುತ್ತೆ. ಸೊ ಸ್ವಲ್ಪ ತೊಗೊಂಡು ಬಂದು ಎಲ್ಲ ಕ್ಲೀನ್ ಮಾಡು ಈ ಬಾಕ್ಸ್ಗಳ್ಗೆ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ತುಂಬ ಕ್ಲೀನಿಂಗ್ ಕೆಲಸಗಳಿದ್ದಾವೆ ಇವತ್ತು. ಎಲ್ಲ ಪ್ಲೇಟೆಲ್ಲ ಇಟ್ಟಿರೋ ಸ್ಟ್ಯಾಂಡ್ ಎಲ್ಲ ತೆಗೆದು ಸ್ವಲ್ಪ ಕ್ಲೀನ್ ಮಾಡಬೇಕು. ಆ್ಯಂಡ್ ಕಂಟೈನರ್ಸ್ ಎಲ್ಲ ಆರ್ಗನೈಸ್ ಮಾಡಿದ್ನೆಲ್ಲ ಅಲ್ಲೂ ಎಲ್ಲ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಫಸ್ಟು ಈ ರೀತಿ ಏನಾದರೂ ಹಣ್ಗಳು ಅಂಡಿ ಈ ರೀತಿ ತರಕಾರಿ ತಂದಿರೋದನ್ನ ಎತ್ತಿಟ್ಕೊಂಡ್ರೆ ಸೊ ಆಮೇಲೆ ಧೂಳು ಈ ಥರದ್ದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಫಸ್ಟು ನಾನು ಅಡುಗೆ ಕೆಲಸಗಳೇನೇನಿರುತ್ತೆ ಅದನ್ನ ಮುಗಿಸ್ಕೊಂಡು ಬಿಡ್ತೀನಿ. ಸೊ ಬೈ ದಟ್ ಅವಕ್ಕೂ ಏನು ಗಲೀಜಾಗಲ್ಲ ಅಂತ ಹೇಳಿ ಈ ಕರ್ಬೇವಿನ ಸೊಪ್ಪು ಜಸ್ಟ್ ಇವಾಗ ಒಂದು ವೀಕ್ ಮುಂಚೆ ಚಿಗುರಿರೋದು. ಸೊ ಅದರಲ್ಲಿ ಆಗಲೇ ಬಗ್ಸ್ ಬರೋಕ್ಕೆ ಶುರು ಆಗಿದೆ. ಸೊ ಲಾಸ್ಟಲ್ಲಿ ಆ ರೀತಿ ಅನ್ನಿಸ್ತಾ ಇತ್ತು. ಸೊ ಅವನ್ನ ಬಿಟ್ಬಿಟ್ಟು ಇನ್ನು ಮಿಕ್ಕಿದ್ದು ಚೆನ್ನಾಗಿರೋದನ್ನ ಮಾತ್ರ ಯೂಸ್ ಮಾಡಿಕೊಂಡೆ. ಸೊ ನಾನು ಫ್ರಿಡ್ಜಲ್ಲಿ ಇಡ್ತಿಲ್ಲ, ಇಲ್ಲೇ ಒಂದು ಕಡೆಗೆ ಇಟ್ಕೊಳ್ತೀನಿ. ಸೊ ಚೆನ್ನಾಗಿ ಎಷ್ಟು ದಿನ ಚೆನ್ನಾಗಿರುತ್ತೋ ಅಷ್ಟು ದಿನ ಇರಲಿ. ಸೊ ಆಮೇಲೆ ತೋಟದಲ್ಲಿ ನಾರ್ಮಲಾಗಿ ತುಂಬ ಜಾಸ್ತಿ ಇರುತ್ತಲ್ಲ, ಸೊ ಕಿತ್ಕೊಂಡು ಬಂದ್ರೆ ಆಯಿತು ಅಂತ ಹೇಳಿ ನಾನೇನು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಸೊ ಇದೆಲ್ಲ ಹರಡಿತ್ತಲ್ಲ ಕಸಗಳೆಲ್ಲ, ಸೊ ಇದನ್ನೆಲ್ಲ ಎತ್ತಿಟ್ಕೊಳ್ಳೋಣ ಅಂತ ಎತ್ತಿಟ್ಕೊಳ್ತಾ ಇದ್ದೀನಿ. ಸೊ ಪಾಪು ಮಲಗಿದ್ದಾನೆ, ಅವನು ಎದ್ದೇಳೋಷ್ಟರಲ್ಲಿ ನಾನು ಸ್ವಲ್ಪ ಪಾತ್ರೆಗಳೆಲ್ಲ ಇದ್ದಾವೆ ಅದನ್ನೆಲ್ಲ ವಾಶ್ ಮಾಡಿ ಆ್ಯಂಡ್ ಅವನಿಗೆ ತಿನ್ಲಿಕ್ಕೆ ಏನಾದರೂ ಮಾಡಿಕೊಡ್ಬೇಕು. ಆ್ಯಂಡ್ ಈ ಆಟ ಸಾಮಾನು ನೋಡಿ, ಇದನ್ನ ಮದುವೆಗಳಲ್ಲಿ ಯೂಸ್ ಮಾಡ್ತಾರೆ ನಮ್ಮ ಕಡೆಯಲ್ಲಿ. ಸೊ ಪೂಜೆ ಮಾಡಬೇಕಾದ್ರೆ. ಸೊ ಅದೆಲ್ಲಿ ಸಿಕ್ತು ಗೊತ್ತಿಲ್ಲ, ಅಂದರೆ ಆಟ ಆಡೋಕ್ಕೆ ಹೋಗ್ತಾನಲ್ಲ ಮಕ್ಕಳು ಯಾರಾದರೂ ಕೊಟ್ಟಿರ್ತಾರೆ ಅನಿಸುತ್ತೆ. ಸೊ ಅದನ್ನ ತಗೊಂಡು ಬಂದು ಕಿಚನಲ್ಲಿ ಇಟ್ಟಿದ್ದೆ. ಸೊ ನೋಡೋಕ್ಕೆ ಚೆನ್ನಾಗಿತ್ತಲ್ಲ, ಅದನ್ನ ಈ ಬಾಕ್ಸಸ್ಗಳಿಟ್ಟಿದ್ನಲ್ಲ ಅಲ್ಲಿಟ್ಟೆ. ಆ್ಯಂಡ್ ಅವ್ನು ಅರ್ಧ ಟಾಯ್ಸ್ ಎಲ್ಲ ಕಿಚನ್ನಲ್ಲೇ ಇರುತ್ತೆ, ಬಿಕಾಸ್ ಕೂರಿಸ್ಕೊಂಡೆಲ್ಲ ಅಡುಗೆ ಮಾಡ್ತಿರ್ತೀನಲ್ಲ. ಸೊ ಹಾಲಿಂದ ತೊಗೊಂಡು ಬಂದುಬಿಟ್ಟು ಇಲ್ಲಿ ಹಾಕಿರ್ತಾನೆ. ಸೊ ಅವ್ನ ಟಾಯ್ಸ್ನೆಲ್ಲ ಫಸ್ಟು ತೊಗೊಂಡೋಗು ಹೊರಗಡೆ ಇಟ್ಟು ಬಂದೆ. ಸೊ ಇಷ್ಟು ಪಾತ್ರೆಗಳಾಗ್ತಾವೆ, ಅದು ಹೇಗೆ ಅಷ್ಟೊಂದು ಜಾಸ್ತಿ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಸೊ ಇದನ್ನೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಹುಣಸೆ ಹಣ್ಣಿನ ಮರ ಇತ್ತಲ್ಲ, ಸೊ ಅಲ್ಲೇ ನುಗ್ಗೆ ಗಿಡ ಕೂಡ ಇದೆ. ಸೊ ಮೊನ್ನೆ ನುಗ್ಗೆಕಾಯಿ ಕಿತ್ಕೊಂಡ್ವಿ. ಸೊ ಅದನ್ನ ಮುರಿಬೇಕಾದ್ರೆ ಇನ್ನು ಕಾಯಲ್ಲಿ ಅಂದರೆ ಆ ಕಡ್ಡಿಗಳಲ್ಲಿ ಹೂಗಳು ನೆಕ್ಸ್ಟ್ ಬಿಡೋದು ಕೂಡ ಇತ್ತು. ಸೊ ವೇಸ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ತೀರಾ ಈ ಥರ ಕಡ್ಡಿ ಇರೋದಲ್ಲ ಅದನ್ನೆಲ್ಲ ತೆಗಿಬಾರ್ದು ಯಾವತ್ತೂ, ಬಿಕಾಸ್ ಫ್ಲೇವರ್ ಅಷ್ಟು ಚೆನ್ನಾಗಿರೋದಿಲ್ಲ ಅದು. ಆ್ಯಂಡ್ ಚೆನ್ನಾಗಿರುತ್ತೆ, ಅದು ಬೇಗ ಬೇಯುತ್ತೆಲ್ಲ ಕೂಡ. ಸೊ ಏನಿಲ್ಲ, ಜಸ್ಟ್ ಎಗ್ ಬುರ್ಜಿ ಮಾಡ್ತೀವಲ್ಲ ಅದೇ ಥರ ಈರುಳ್ಳಿ ಆ್ಯಂಡ್ ಸೊಪ್ಪೆಲ್ಲ ಒಗ್ಗರಣೆ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಇದನ್ನೆಲ್ಲ ಬಿಟ್ಕೊಂಡು ನಾರ್ಮಲ್ ಒಗ್ಗರಣೆ ಮಾಡಿಕೊಂಡು ಅದಕ್ಕೆ ಎಗ್ಸ್ ಹಾಕಿ ಖಾರ ಉಪ್ಪು ಹಾಕೋದು ಅಷ್ಟೇ. ಸೊ ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲೊಂದು ಆಫ್ ಬಾಯ್ಲ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಆ್ಯಂಡ್ ಈ ಕಡೆ ನುಗ್ಗೆ ಸೊಪ್ಪಿನ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ಇದು ಹಾಗೆ ತಿನ್ನೋದು ಕೂಡ, ಆ್ಯಂಡ್ ಸೈಡ್ಸ್ ಕೂಡ ಚೆನ್ನಾಗಿರುತ್ತೆ. ಸೊ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೇನೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಸೊ ಇದಾಗಿತ್ತು ಪಲ್ಯ.